ಕೇರಳದಲ್ಲಿ ಕಂಡು ಕೇಳರಿಯದ ಪ್ರವಾಹದಿಂದಾಗಿ ಸಾಲು ಸಾಲು ಸಮಸ್ಯೆಗಳು. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈವರೆಗೂ 60ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋದು. ಈಗ ಸಾವಿನ ಸಂಖ್ಯೆ 60ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಸದ್ಯಕ್ಕೆ ಈಗಾಗಲೇ ಕೇರಳ ವಯನಾಡು ಗುಡ್ಡಗಾಡು ಪ್ರದೇಶದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಈ ರೀತಿಯ ಸಮಸ್ಯೆ ಆಗಿರೋದು. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆಗೆ ಸೇನಾ ಹೆಲಿಕಾಪ್ಟರ್ಗಳು ಬಂದಿರೋದು, ಆದರೆ ಅಲ್ಲಿಯೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ಮತ್ತೊಂದು ಕಡೆ ನಿರಂತರವಾಗಿ NDRF ಸಿಬ್ಬಂದಿ, ಸ್ಥಳೀಯರು ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಈ ರಕ್ಷಣಾ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ವಿ. ಎಲ್ಲೆಲ್ಲಿ ಜನ ಸಿಕ್ಕಾಕೊಂಡಿದ್ದಾರೋ 400ಕ್ಕೂ ಹೆಚ್ಚು ಕುಟುಂಬಗಳು ಈಗಾಗಲೇ ಈ ರೀತಿಯ ಅವಾಂತರದಲ್ಲಿ ನಲುಗಿ ಹೋಗಿವೆ ಅನ್ನುವಂಥ ಮಾಹಿತಿ ಜಿಲ್ಲಾಡಳಿತಕ್ಕೆ ಬರ್ತಾ ಇದ್ದಂತೆ ಎಲ್ಲೆಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡೆದು ಅವರನ್ನ ರಕ್ಷಿಸುವ ಕಾರ್ಯಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅಂತ ಜಿಲ್ಲಾಧಿಕಾರಿ ಮೇಘಶ್ರೀ ಅವರು ಕೂಡ ಹೇಳ್ತಾ ಇದ್ರು. ಸೊ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿರೋದು ಒಂದು ಕಡೆ ಆದ್ರೆ, ಇಷ್ಟೆಲ್ಲ ಚಾಲೆಂಜಸ್ ಮಧ್ಯೆಯೂ ಕೂಡ 100ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡುವ ಕೆಲಸ ಈಗ ರಕ್ಷಣಾ ಸಿಬ್ಬಂದಿಯಿಂದ ಆಗಿದೆ. 101ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿ ಅವರು. ಮತ್ತೊಂದು ಕಡೆ ಇನ್ನೂ ಕೂಡ ಆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಮತ್ತೊಂದು ಚಾಲೆಂಜ್ ಏನಂತಂದ್ರೆ, ಸೂರ್ಯಾಸ್ತದ ಒಳಗಡೆನೆ ರಕ್ಷಣಾ ಕಾರ್ಯಾಚರಣೆ ನಡಿಬೇಕು, ಆಮೇಲೆ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಎಲ್ಲಿಯೂ ಕೂಡ ವೇಗವನ್ನು ತಗ್ಗಿಸಿಕೊಳ್ಳದೆ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ತಾವು ಗಮನಿಸ್ತಾ ಇರ್ಬೋದು, ಗಲ್ಲಿಗಳಲ್ಲಿ ಯಾವ ರೀತಿ ನೀರು ನುಗ್ಗಿದೆ. ಸಂಪೂರ್ಣ ಒಂದು ಪಟ್ಟಣವೇ ಒಂದು ರೀತಿ ಭೂ ಸಮಾಧಿ ಆಗಿರೋದು. ಇನ್ನು ಮತ್ತೊಂದು ಕಡೆ ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಸುಕಿನ ಜಾವ ಸಂಭವಿಸಿದಂತಹ ಈ ಗುಡ್ಡ ಕುಸಿತದಿಂದಾಗಿ ಎಷ್ಟೆಲ್ಲ ಅವಾಂತರಗಳು ಆಗಿದೆ ಅಂತ ಹೇಳಿ ಸೇನಾ ಹೆಲಿಕಾಪ್ಟರ್ಗಳು ಕೂಡ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿವೆ ಅನ್ನುವಂತಹ ಮಾಹಿತಿ. ಆದರೆ ಆ ಸೇನಾ ಹೆಲಿಕಾಪ್ಟರ್ಗಳ ಹಾರಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಹೇಗೆಲ್ಲ ಸಾಧ್ಯವೋ ಹಾಗೆ ರಕ್ಷಣಾ ಕಾರ್ಯಾಚರಣೆಗೆ ಎಲ್ಲ ರೀತಿಯ ಪ್ರಯತ್ನಗಳಾಗುತ್ತೆ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಹೇಳಿದ್ದಾರೆ. ನೋಡಿ, ವಯನಾಡು ಎಷ್ಟು ಸುಂದರವಾದಂತಹ ಪ್ರದೇಶ. ಮೊದಲು ಯಾವ ರೀತಿ ಇತ್ತು ಅನ್ನುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ವಯನಾಡಿನ ಮೊದಲ ದೃಶ್ಯಗಳಿದು. ಯಾವ ರೀತಿ ಕಣ್ಮನ ಸೆಳೀತಾ ಇದೆ, ಪ್ರಕೃತಿ ಸೌಂದರ್ಯ ಯಾವ ರೀತಿ ವಯನಾಡಿನಲ್ಲಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆದರೆ ವಯನಾಡು ಈ ರೀತಿಯ ಅವಾಂತರದ ನಂತರ ಎಂಥ ಸಮಸ್ಯೆಗೆ ಸಿಕ್ಕಾಕೊಂಡಿದೆ, ಅಲ್ಲಿನ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ, ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ. ಸೊ ಈ ರೀತಿಯ ಒಂದು ಪ್ರಕೃತಿ ವಿಕೋಪದ ಮೊದಲು ವಯನಾಡು ಯಾವ ರೀತಿ ಇತ್ತು, ಪ್ರಕೃತಿ ವಿಕೋಪದ ನಂತರ ವಯನಾಡು ಈಗ ಸದ್ಯಕ್ಕೆ ಯಾವ ರೀತಿ ಇದೆ ಅನ್ನುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀವಿ. ಅಗೇನ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಸರ್, ಭೂಗರ್ಭ ಶಾಸ್ತ್ರಜ್ಞರು. ಪ್ರಕಾಶ್ ಸರ್, ಈ ಮೊದಲು ಕೂಡ ತಾವು ವಯನಾಡಿನಲ್ಲಿ ಏನೆಲ್ಲ ಸಮಸ್ಯೆ ಆಗಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಈಗ ಮತ್ತೆ 2019 ನಂತರ ಈ ರೀತಿಯ ಒಂದು ಪ್ರಕೃತಿ ವಿಕೋಪಕ್ಕೆ ವಯನಾಡು ಸಾಕ್ಷಿಯಾಗಿರೋದು, ಮತ್ತೆ ಈ ರೀತಿಯ ಘಟನೆ ಆಗ್ತಾ ಇರೋದಕ್ಕೆ ಏನ್ ಹೇಳ್ತೀರಿ ಸರ್? ಈಗ 18 ಮತ್ತು 19ರಲ್ಲಿ ಇಡೀ ರಾಜ್ಯದಲ್ಲಿ ದುರಂತ ಆಗಿತ್ತು, ಕೊಡಗು ಜಿಲ್ಲೆ ಪೂರ್ತಿ ದುರಂತ ಆಗಿತ್ತು. ಈಗ ವಯನಾಡು ಜಿಲ್ಲೆಯ ಒಂದು ಭಾಗ ಮಾತ್ರ ದುರಂತ ಆಗಿದೆ, ದೊಡ್ಡ ಮಳೆ ಆಗಿದೆ. ಅನ್ಫಾರ್ಚುನೇಟ್ಲಿ ಅದು ಕುಸಿದು ಏನು ಕೆಸರು ಹಾದು ಹೋಗುವ ದಾರಿನಲ್ಲಿ 3 ಗ್ರಾಮಗಳಿವೆ. ಅದರಿಂದಾಗಿ ದೊಡ್ಡ ಮಟ್ಟದ ಸಾವಾಗಿದೆ. ಆ ಗ್ರಾಮಗಳು ಅಲ್ಲಿಲ್ಲದೆ ಇದ್ರೆ ಖಂಡಿತ ಆಗ್ತಿರ್ಲಿಲ್ಲ. ಬಹಳಷ್ಟು ಜಾಗಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಆಗೋದ್ರಿಂದ ಸಾವಿರಾರು ಮರಗಳು ಕುಸಿದು ಬೀಳ್ತವೆ, ಆದ್ರೆ ಗ್ರಾಮಗಳಿಗೆ ಪೂರ್ತಿ ಹಾನಿ ಆಗಲ್ಲ. ಇದು ಒಂದು ಅಪರೂಪದ ಸಂದರ್ಭ. ಈ ರೀತಿಯ ಏನು ಒಂದು ಅಪಾಯ ಇರೋ ಜಾಗಗಳು ಏನಿವೆ ಅದಕ್ಕೆ ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಕೇರಳ ತಿರುವನಂತಪುರ ಆಫೀಸ್ನಿಂದ ಅಧ್ಯಯನ ಮಾಡಿ ಕಳೆದ 10 ವರ್ಷಗಳಿಂದ ತೀವ್ರವಾಗಿ ಅಧ್ಯಯನ ಮಾಡಿ ವರದಿಗಳನ್ನು ಕೊಟ್ಟಿದ್ದೀವಿ. ಸೆಂಟರ್ ಫಾರ್ ಅರ್ತ್ ಸೈನ್ಸ್ ಸ್ಟಡೀಸ್ ಅವರು ಕೂಡ ವರದಿಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಗಂಭೀರವಾಗಿ ತಗೊಬೇಕು. ಕೊಡಗು ಬಗ್ಗೆ 103 ಜಾಗಗಳ ಬಗ್ಗೆ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿ 51 ಜಾಗಗಳ ಬಗ್ಗೆ
ವರದಿಯನ್ನು ಕೊಟ್ಟಿದೀವಿ, ತುಂಬಾ ಅಪಾಯಕಾರಿ ಜಾಗಗಳನ್ನ. ಅವುಗಳಲ್ಲಿ ಇರ್ತಕ್ಕಂಥ ಗ್ರಾಮಗಳನ್ನ, ಮನೆಗಳನ್ನ ಸ್ಥಳಾಂತರ ಮಾಡ್ಬೇಕು. ಇಲ್ಲದೆ ಇದ್ರೆ ಈ ರೀತಿಯ ಘಟನೆಗಳು ಖಂಡಿತ ಮರುಕಳಿಸ್ತಾ ಇರ್ತವೆ. ಇಲ್ಲಿ ನನಗೆ ಕಂಡು ಬಂದಿರೋದು ತುಂಬಾ ಕೆಂಪು ಮಣ್ಣಿದೆ, ಲ್ಯಾಟರೈಟ್ ಪ್ರೊಫೈಲ್, ಕಲ್ಲುಗಳು ಬಂಡೆಗಳು ಕಾಣಿಸ್ತಾ ಇಲ್ಲ. ಹೈಲಿ ವೆದರ್ಡ್ ಪ್ರೊಫೈಲ್, ಅದು ಡೀಪ್ಲಿ ವೆದರ್ಡ್ ಪ್ರೊಫೈಲ್. ಅಂಡ್ ದೊಡ್ಡ ಮಳೆ ಬಂದಿದೆ. ಮೊನ್ನೆ ಬೆಳಿಗ್ಗೆ RTJ ಪಕ್ಕದಲ್ಲಿ 5.4 ಪ್ರಮಾಣದ ಒಂದು ದೊಡ್ಡ ಭೂಕಂಪ ಆಗಿದೆ. ಸಮುದ್ರ ತಳದಲ್ಲಿ ಅಗಾಧವಾದ ಲಾವಾ ಹೊರಗಡೆ ಬಂದು ಅದರಿಂದ ದೊಡ್ಡ ಮಟ್ಟದ ಆವಿ ಉತ್ಪತ್ತಿಯಾಗಿ ಈ ಮಳೆಗೆ ಕಾರಣ ಆಗಿದೆ. 18, 19ರಲ್ಲಿ ಇನ್ನೂ ಹೆಚ್ಚಿನ ಜಾಗಗಳಲ್ಲಿ ಈ ರೀತಿಯ ಘಟನೆ ನಡೆದಿತ್ತು. ಕಾಲ್ಸ್ಬರ್ಗ್ ರಿಡ್ಜ್ ಇರ್ಬೋದು, ಚಾಗೋಸ್ ಐಲ್ಯಾಂಡ್ಸ್ ಇರ್ಬೋದು, ರಿಯೂನಿಯನ್ ಐಲ್ಯಾಂಡ್ ಇರ್ಬೋದು, RTJ, ಸೌತ್ ವೆಸ್ಟ್ ಆರ್ಮ್, ಸೌತ್ ಈಸ್ಟ್ ಆರ್ಮ್, ನಾರ್ದರ್ನ್ ಆರ್ಮ್, ಅಲ್ಲೆಲ್ಲ ದೊಡ್ಡ ಮಟ್ಟ ಫ್ಯೂಷನ್ ನಡೀತಾ ಇತ್ತು. ರೈಟ್. ಪ್ರಕಾಶ್ ಸರ್, ಸ್ಮಿತಾ ಮಾತಾಡ್ತೀನಿ ನೋಡಿ. ಇಂಥ ಸಂದರ್ಭದಲ್ಲಿ ಅವಘಡ ಆಗಿದೆ, ಅದಕ್ಕೆ ಏನೆಲ್ಲ ಹಿನ್ನೆಲೆಗಳು ಇರಬಹುದು ಅಂತ ಬಹಳ ವಿರುದ್ಧ ಶರೀರಗಳನ್ನ ತೆಗೆದಕ್ಕಾಗ್ತಾ ಇಲ್ಲ, ಲೊಕೇಟ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಸೊ ಈಗ 60 ಸಾವಿನ ಸಂಖ್ಯೆ ಇದ್ದೀವಿ, ಇನ್ನೂ 100-200 ಅದು ಆಗ್ಬೋದು. ಯಾಕೆಂದ್ರೆ 3 ಗ್ರಾಮಗಳು ಒಂದೇ ಲೈನ್ ಅಲ್ಲಿ ಇದಾವೆ. ಅಷ್ಟು ಮನೆಗಳು ಕುಸಿದು ಹೋಗಿವೆ. ಎಲ್ಲೋ ಅಲ್ಲೊಂದು ಕಾಂಕ್ರೀಟ್ ಬಿಲ್ಡ್ ಕಾಣಿಸ್ತಾ ಇದೆ, ಉಳಿದ ಮನೆ ಕುಸಿದು ಹೋಗಿವೆ. ಹಾಗಾಗಿ ಸಾವಿನ ಸಂಖ್ಯೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನೀರಿನೊಳಗಡೆ ಇದ್ರೂ ತೆಗಿಬಹುದು. ಆದ್ರೆ ಕೆಸರಲ್ಲಿ ಸಿಕ್ಕಿದ್ರೆ ಹೇಗೆ ತೆಗಿಯೋದು? ಅಲ್ಲಿಗೆ ರೀಚ್ ಆಗದೆ ಕಷ್ಟ ಆಗುತ್ತೆ. ಸೊ ದುರ್ಗದ ಕೆಲಸ ಇದು. ಸೊ ಹಾಗಾಗಿ ಆದ್ರೂ ಮಾಡೋ ಪ್ರಯತ್ನ ಮಾಡ್ಬೇಕು. ಹೆಲಿಕಾಪ್ಟರ್ ಮೂಲಕ ಎಲ್ಲಿ ಗ್ರೌಂಡ್ ಇದೆ ಅಲ್ಲಿ ಲ್ಯಾಂಡ್ ಆಗಿ ಸುತ್ತಮುತ್ತಲು ಗಮನಿಸಿ, ಯಾರಾದ್ರೂ ಎತ್ತಿದ್ರೆ ಬದುಕಿದ್ರೆ ಆ ತರದವ್ರನ್ನ ಉಳಿದ ದಿನಗಳಲ್ಲಿ GSIನವರು, ಸೆಸ್ನವರು ಮತ್ತೆ ಬೇರೆ ಭೂವಿಜ್ಞಾನಿಗಳು ಕೊಟ್ಟ ವರದಿಗಳನ್ನ ಗಂಭೀರವಾಗಿ ಪರಿಗಣಿಸಿ. ಇದು IMD ಅವ್ರ ಕೆಲಸ ಅಲ್ಲ. IMD ಅವರು ಬುಲೆಟಿನ್ ಕೊಡ್ತಾರೆ ಹೆವಿ ಮಳೆ ಅಂತ, ಆದ್ರೆ ಸಮುದ್ರದೊಳಗಿನ ಜ್ವಾಲಾಮುಖಿಗಳು ಕಾರಣ ಅಂತ ಅವ್ರು ಹೇಳ್ತಾ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಭಾಗಶಃ ವಿಫಲ ಆಗ್ತಾ ಇದೆ. ಇದು ಭೂವಿಜ್ಞಾನದ ಕೆಲಸ, ಹವಾಮಾನ ಕೆಲಸ ಅಲ್ಲ. ವಾಯುಪದರ ಕೂಡ ಭೂಮಿಯ ಒಂದು ಭಾಗ. ಆದ್ರಿಂದ ಇದು ಭೂವಿಜ್ಞಾನದ ವಿಷಯ. ಭೂವಿಜ್ಞಾನಿಗಳನ್ನ ನೀವು ಗಂಭೀರವಾಗಿ ಪರಿಗಣಿಸಿ. ಇದು ನಾನು ಹೇಳೋದಕ್ಕೆ ಇಷ್ಟಪಡೋದು. ರೈಟ್ ಸರ್. ಸ್ಥಳೀಯರೊಬ್ರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅಶ್ರಫ್ ಅಬ್ದುಲ್ಲಾ ಅಂತ ಹೇಳಿ. ಸರ್ ನಮಸ್ಕಾರ. ಬಹುಶಃ ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಈಗಷ್ಟೇ ಭೂಗರ್ಭ ಶಾಸ್ತ್ರಜ್ಞ ಪ್ರಕಾಶ್ ಅವರು ಈ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಕಷ್ಟ ಅನ್ನೋದನ್ನ ವಿವರಿಸ್ತಾ ಇದ್ರು ನೋಡಿ. ಮಾಮೂಲಿ ನೀರಾಗಿದ್ದಿದ್ರೆ ಈಜು ತಜ್ಞರು ಇತ್ಯಾದಿ ಪರಿಣಿತರನ್ನ ಕರ್ಕೊಂಡು ಬಂದು ಅಲ್ಲಿ ಜನರನ್ನ ರಕ್ಷಣೆ ಮಾಡೋದು ಒಂದ್ ಹಂತಕ್ಕೆ ಸುಲಭ ಅಲ್ಲ ಅದು ಕೂಡ, ಆದ್ರೆ ಕಂಪ್ಯಾರಿಟಿವ್ಲಿ ಸುಲಭ ಆಗ್ತಾ ಇತ್ತು. ಆದ್ರೆ ಅಲ್ಲಿರೋದು ಕೇವಲ ನೀರಲ್ಲ, ಕೆಸರು ಮಿಶ್ರಿತ, ಮಣ್ಣು ಮಿಶ್ರಿತ ನೀರು. ಅದ್ರ ನಡುವೆ ಹಿಂದಿಂದ ಕೊಚ್ಕೊಂಡು ಬಂದಿರೋ ಅನೇಕ ವಸ್ತುಗಳು, ಮರ ಇರ್ಬೋದು, ಕಲ್ಲು, ಶಾರ್ಪ್ ಎಡ್ಜ್ ಇರುವಂತಹ ಕಲ್ಲಿರಬಹುದು, ಅಥವಾ ಮನೆ ಕಟ್ಟಡಗಳ ಅವಶೇಷಗಳಿರಬಹುದು, ಇದೆಲ್ಲವೂ ಕೂಡ ಇರೋದ್ರಿಂದ ಅದನ್ನ ಸರಿಸಿ ಅದರ ಅಡಿಯಲ್ಲಿ ಸಿಲುಕು ಹಾಕೊಂಡಿರುವವರನ್ನ ರಕ್ಷಣೆ ಮಾಡೋದು ಬಹಳ ಕಷ್ಟ ಇದೆ. ಅದರಲ್ಲೂ ಈ ಕೆಸರೇನಾದರೂ ಡ್ರೈ ಆಗೋಕ್ಕೆ ಶುರು ಆಗ್ಬಿಟ್ರೆ, ಅಂದರೆ ಸ್ವಲ್ಪ ಹೊತ್ತಿನ ನಂತರ ಮಳೆ ಬೀಳೋದು ಸ್ಟಾಪ್ ಆಗಿಬಿಟ್ಟು ಆ ಕೆಸರು ಏನಾದರೂ ಗಟ್ಟಿ ಆಗ್ಲಿಕ್ಕೆ ಪ್ರಾರಂಭ ಆಗಿಬಿಟ್ರೆ ಅದ್ರ ಒಳಗೆ ಸಿಲುಕು ಹಾಕೊಂಡಿರುವವರು ಜೀವಂತವಾಗಿ ಉಳಿಯೋದು ಕೂಡ ಬಹಳ ಕಷ್ಟ ಇದೆ. ನೀರಿನಲ್ಲಾದರೂ ಒಂದಷ್ಟು ಕಾಲ ಮೇಲ್ ಬಂದು ಒಂದು ಸ್ವಲ್ಪ ಈಜು ಬಂದವರು ಬದುಕೋ ಪ್ರಯತ್ನ ಮಾಡಬಹುದು. ಆದರೆ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅವರು ಮೇಲ್ ಬರೋದು ಕಷ್ಟ, ಅವ್ರನ್ನ ಹುಡುಕಿ ಹೊರಗೆ ತೆಗೆಯೋದು ಕಷ್ಟ ಅನ್ನೋ ರೀತಿಯ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ ರೈಟ್ ಸ್ಥಳೀಯ ನಿವಾಸಿ ಅಶ್ರಫ್ ಅಬ್ದುಲ್ಲಾ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಈಗ 54 ಡೆಡ್ ಆಯ್ತು. ಇನ್ನೊಂದು 100 ಮೇಲೆ ಕಾಣ್ತದೆ, 100 ಮೇಲೆ ಆಗ್ತದೆ. ಭಾರಿ ಕಷ್ಟ ಇದಿಲ್ಲ, ಅಲ್ಲಿ ಹೋಗಕ್ ಆಗೋದಿಲ್ಲ. ಎಸ್ಕೇಪ್ ಮಾಡ್ಲಿಕ್ಕೆ ಗಾಡಿ ಏನು ಹೋಗಕ್ ಆಗೋದಿಲ್ಲ. ಈಗ ಫೋರ್ಸ್ ಎಲ್ಲ ಬಂದು ಆಯ್ತು. ಮ್ಯಾಕ್ಸಿಮಮ್ ಹೆವಿ ವರ್ಕ್ ಬರ್ತಾ ಇದ್ದಾವೆ, ಆದ್ರೂ ಭಾರಿ ಕಷ್ಟ. ಇನ್ನು ಸುಮಾರು ಜನ ಮೇಪಾಡಿ, ಕಲ್ಪಟ್ಟಿ, ಅದ್ರ ನಿಯರೆಸ್ಟ್ ಪ್ಲೇಸ್ ಮೆಡಿಕಲ್ ಕಾಲೇಜ್, ವಿಮ್ಸ್ ಮೆಡಿಕಲ್ ಕಾಲೇಜ್ ಅಲ್ಲಿ ಇದೆ. 150 ಮೇಲೆ ಜನ ಅಲ್ಲಿ ಇದೆ, ಹಾಸ್ಪಿಟಲ್ ಅಲ್ಲಿ ಇದೆ. ಭಾರಿ ಕಷ್ಟದಲ್ಲಿ ಇದೆ. ಅಶ್ರಫ್ ಸರ್, ಇದು ಈ ಸಾಕಷ್ಟು ಈ ಆಘಾತ ಆಗಿರೋ ರೇಡಿಯಸ್ ಎಷ್ಟು ಅಂತ ಹೇಳಿ, ಸುಮಾರು ಎಷ್ಟು ರೇಡಿಯಸ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಹಾನಿ ಆಗಿದೆ ಅಂತ? ಮೇಡಮ್ ಪಾಡನ್, ಎಷ್ಟು ಸುಮಾರು ಎಷ್ಟು ಡಿಸ್ಟೆನ್ಸ್ ನಲ್ಲಿ ಡೇಂಜರ್ ಝೋನ್ ಇದೆ ಅಂತ ಹೇಳಿ, ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವ ರೇಡಿಯಸ್ ಎಷ್ಟಿದೆ ಅಂತ?
ಅದು ಸುಮಾರು ಮನೆ ಹೋಗಿತ್ತು. ಮನೆಯಲ್ಲಿ ಎಷ್ಟು ಇನ್ನೂ ಮನೆಯಲ್ಲಿ ಇದು ಎಸ್ಕೇಪ್ ಪರ್ಸನ್ಗೆ ಅಲ್ಲಿ ಹೋಗಕ್ ಆಗೋದಿಲ್ಲ, ಜಾಗ ಇಲ್ಲ, ದಾರಿ ಇಲ್ಲ, ಎಲ್ಲ ಹೋಗಿ ಆಯ್ತು. ಅಲ್ಲಿ ಎಷ್ಟು ಭಾರಿ ಜನ ಅಲ್ಲಿ ಎಸ್ಕೇಪ್ ಮಾಡ್ಲಿಕ್ಕೆ ಇನ್ನೂ ಹೆವಿ ರಿಸ್ಕ್ ಎಲ್ಲ ಪೊಲೀಸ್ ಫೋರ್ಸು, ಏರ್ಫೋರ್ಸ್, ಸೆಂಟ್ರಲ್ ಸೇನಾ ಎಲ್ಲ, ಸೆಂಟ್ರಲ್ ಮಿಲಿಟರಿ ಫೋರ್ಸ್ ಎಲ್ಲ ಬಂದಿದೆ, ಭಾರಿ ಕಷ್ಟದಲ್ಲಿದೆ. ಈ ಅಶ್ರಫ್ ಸರ್ ಅಲರ್ಟ್ ಅಂತ ಹೇಳಿ ಏನು ಸಿಕ್ಕೇ ಇರ್ಲಿಲ್ವಾ ಅಂತ ಹೇಳಿ ಬಹಳ ಆಶ್ಚರ್ಯ ಆಗ್ತಿರೋದು. ಅಂದ್ರೆ ಹಿಂದೆ ಕೂಡ ನೀವು ಹೇಳ್ತಿದ್ದಾಗೆ 4 years ಹಿಂದೆ ಕೂಡ ಹಿಂಗಾಗಿತ್ತು. ಹಾಸ್ಪಿಟಲ್ಗಳೆಲ್ಲ ಸಾಕಾಗ್ತಾ ಇದೆಯಾ? ಯಾಕಂದ್ರೆ ನೀವೇ ಹೇಳ್ತಿರೋಂಗೆ ಸುಲ್ತಾನ್ ಬತ್ತೇರಿ ಇದಕ್ಕೆ ನಿಯರೆಸ್ಟ್ ಹಾಸ್ಪಿಟಲ್ ಕಲ್ಪತಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಏರಿಯಾ. ಅದಕ್ಕೆ ಈ ಆಕ್ಸಿಡೆಂಟ್ ಆಗಿದೆ ಒಂದು 5 kilometer ನಿಯರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ, ವಿಮ್ಸ್ ಮೆಡಿಕಲ್ ಕಾಲೇಜು. ವಿಮ್ಸ್ ಮೆಡಿಕಲ್ ಕಾಲೇಜಲ್ಲಿ ಒಂದು ವಾರ್ಡು ಇದಕ್ಕೋಸ್ಕರ ಫುಲ್ ರೆಡಿಯಾಗಿ ಇಟ್ಟಿದೆ. 150 ಮೇಲೆ ಜನ ಅಲ್ಲಿ ಬಂದಿದೆ, ಇನ್ನು ಬರ್ತಾ ಇದೆ ಅಲ್ಲಿ ಪೇಷಂಟ್ಸ್. ಅಲ್ಲಿ ವಿಮ್ಸ್ ಮೆಡಿಕಲ್ ಕಾಲೇಜ್ ಇಲ್ಲಿದೆ. ಈ ಆಕ್ಸಿಡೆಂಟ್ ಏರಿಯಾ ಒಂದು 5-7 kilometer ಅಷ್ಟೇ. ಅದರಲ್ಲಿ ಆ ದೂರದಲ್ಲಿ ಇದೆ. ಅದರಲ್ಲಿ ಜನ ಎಲ್ಲ ಬಂತಾ ಇದೆ. ಕಲ್ಪತ್ತಾ 12 kilometer ಇದೆ ಈ ಜಾಗದಿಂದ ಹಾಸ್ಪಿಟಲ್ಗೆ, ಮೆಡಿಕಲ್ ಕಾಲೇಜಿಗೆ. ಸುಲ್ತಾನ್ ಬತ್ತೇರಿ ಎಲ್ಲ ಇದು ಕಲ್ಪತ್ತಾ ಪಕ್ಕ. ನಾವು ಅಶ್ರಫ್ ಅವರೇ ಒಂದಷ್ಟು ವಿಜುವಲ್ಸ್ ನಮಗೂ ಸಿಗ್ತಾ ಇದೆ, ನಾವು ವೀಕ್ಷಕರಿಗೆ ತೋರಿಸ್ತಾ ಇದೀವಿ. ಬಟ್ ನೀವು ಅಲ್ಲೇ ಇರೋರು, ಹಾಗಾಗಿ ನಿಮ್ಗೆ ಇನ್ನೂ ಮಾಹಿತಿ ಇರುತ್ತೆ. ಹೆಂಗಿದೆ ಸರ್ ಅಲ್ಲಿನ ಚಿತ್ರಣ ಸದ್ಯಕ್ಕೆ? ಅದನ್ನ ನೋಡಿದ್ರೆ ಏನ್ ಅನಿಸ್ತಿದೆ ನಿಮ್ಗೆ? ಇದನ್ನ ಹಂಚಿಕೊಳ್ಬಹುದಾ? ಅದು ಯಾವ ಏರಿಯಲ್ಲಿ ಸುಮಾರು ಜನ ಫೋನಲ್ಲಿ ಸಿಕ್ಕಿದ್ರೆ ಸುಮಾರು ಜನ ಇದು ಅದು ಸುಮಾರು ರಿಸೋರ್ಟ್ಗಳಲ್ಲಿ ಟೂರಿಸ್ಟ್ಗಳು ಅವರೆಲ್ಲ ಇದ್ದಾರೆ ಅಲ್ಲಿ, ಊರಲ್ಲಿ ಇದ್ದವ್ರು ಇದ್ದಾರೆ. ಯಾರು ಕಾಂಟ್ಯಾಕ್ಟ್ ಮಾಡೋದು ಅಷ್ಟು ಯಾರಿಗೂ ಹೋಗಕ್ಕಾಗೋದಿಲ್ಲ. ಹೆವಿ ಡೇಂಜರಸ್ ಏರಿಯಲ್ಲಿ ಇನ್ನೂ ಹೋಗಕ್ಕಾಗಿಲ್ಲ. ಸುಮಾರು ಏರಿಯಾದಲ್ಲಿ ಜನ ಫೋನ್ ಮಾಡ್ತಾ ಇದೆ, ಮತ್ತೆ ಅಲ್ಲಿ ಹೋಗಕ್ಕಾಗೋದಿಲ್ಲ. ಜನ ಭಾರಿ ಕಷ್ಟದಲ್ಲಿ ಇದೆ. ಫೋನ್ ರೇಂಜ್ ನೆಟ್ವರ್ಕ್ ಕಂಪ್ಲೇಂಟ್ ಆಯ್ತು, KEB ಇಲ್ಲ, ಅದಕ್ಕೆ ಫೋನ್ ರೀಚಾರ್ಜ್ ಮಾಡಕ್ಕಾಗೋದಿಲ್ಲ, ಬ್ಯಾಟ್ರಿ ಮಾಡೋಕ್ಕಾಗೋದಿಲ್ಲ, ಭಾರಿ ಕಷ್ಟದಲ್ಲಿ ಇದೆ. ಈಗ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ಇನ್ನೂ ಎಲ್ಲ ಟ್ರೈ ಮಾಡಿ ಅವ್ರಿಗಂದು ಇನ್ನೂ 2 days ಅಲ್ಲಿ ಆಗ್ತದೆ, ಆ ತರ ಆಗ್ತದೆ. ಇಲ್ಲಿ ಹೋಗಕ್ಕಾಗೋದಿಲ್ಲ. ಒಂದು ಬ್ರಿಡ್ಜೇ ಹೋಯ್ತು, ಈಗ ಮಿಲಿಟರಿ ಬಂದು ಸೆಟ್ ಆಗಿ ಅಲ್ಲಿಗೆ ಹೋಗಿತ್ತು. ಅದಕ್ಕೆ ಮ್ಯಾಕ್ಸಿಮಮ್ ಏನಾದ್ರೂ ಎಲ್ಲ ಹೆಲ್ಪ್ ಮಾಡಬೇಕು, ಅದೆಲ್ಲ ಹೆಲ್ಪ್ ಮಾಡ್ತೀವಿ ಸೆಂಟ್ರಲ್ ಗವರ್ಮೆಂಟ್ ಹೇಳಿದೆ. ಬ್ರಿಡ್ಜ್ ಹೋಯ್ತು ಅಂದ್ರಲ್ಲ ಅಶ್ರಫ್ ಸರ್, ಅಲ್ಲಿ ಹೆಂಗ್ ರೀಚ್ ಆಗದೆ? ಇವಾಗ ಹೆಂಗ್ ನಡೀತಿದೆ ಅಲ್ಲಿ ರೆಸ್ಕ್ಯೂ ಆಪರೇಷನ್? ಈಗ ಒಂದು ಟೆಂಪರರಿ ಒಂದು ಹಾಕಿದೆ. ಇನ್ನೊಂದು ಒಂದೇ ಒಂದು ರೋಡು ಆ ಜಾಗಕ್ಕೆ ಹೋಗೋದು, ಬೇರೆ ಜಾಗ ಇಲ್ಲ, ಬೇರೆ ರೋಡ್ ಇಲ್ಲ. ಒಂದೇ ಒಂದು ರೋಡಲ್ಲಿ ಹೋಗಬೇಕು, ಬರಬೇಕು. ಇನ್ನೊಂದು ಬೇರೆ ರೋಡಲ್ಲಿ ಅಲ್ಲಿ ಜಾಗಕ್ಕೆ ಹೋಗಕ್ಕಾಗೋದಿಲ್ಲ. ಅದು ಭಾರಿ ಕಷ್ಟ. ಕಮ್ಮಿ ಇತ್ತು ಮಳೆ, ಆದ್ರೆ ಪುನಃ ಮಳೆ ಬಂದಿತ್ತು. ರೈಟ್ ಸರ್, ರೈಟ್. ಅಶ್ರಫ್ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಪ್ರಕೃತಿಯ ಮುನಿಸಿನ ಭೀಕರ ದೃಶ್ಯಗಳು, 4 ವಿಭಿನ್ನ ದೃಶ್ಯಗಳ ಮೂಲಕ ನಿಮ್ಮ ಮುಂದಿಡುವ